ಹಲೋ ನಮಸ್ಕಾರ. ಸೊ ನಾನು ಈ ವಿಡಿಯೋದಲ್ಲಿ ಒನ್ ಡೇ ಬ್ಯಾಂಗ್ಳೂರ್ ಟು ಕೂರ್ಗ್ ಟ್ರಿಪ್ ಹೋಗಿರೋದನ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಒಂದು 4:30 to 5 ಆ ಟೈಮಲ್ಲಿ ನಾನು ಬೆಂಗಳೂರಿಂದ ಹೊರಟು ಅರ್ಲಿ ಮಾರ್ನಿಂಗ್ ಒಂದು 7:30, 8 ಹಾಗೆ ಈ ಚಿಕ್ಕ ಹೋಟೆಲಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕುಶಾಲ್ ನಗರ್ ಎಂಟ್ರಿ ಮಾಡಿದ್ವಿ. ಸೊ ಕುಶಾಲ್ ನಗರ್ ಎಂಟ್ರಿ ಮಾಡಿದ ತಕ್ಷಣ ನಾವು ಫಸ್ಟ್ ಹೋಗಿದ್ದೇನೆ ಗೋಲ್ಡನ್ ಟೆಂಪಲ್ಗೆ. ಸೊ ಗೋಲ್ಡನ್ ಟೆಂಪಲ್ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಅ ಸನ್ನಿ ಡೇ, ಬಟ್ ದೆನ್ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಸನ್ನಿ ಆಗಿದ್ದರಿಂದ. ಸೊ ಅಲ್ಲೇ ಒಳಗಡೆ ಹೋಗಿ ಅಲ್ಲಿದ್ದ ಸ್ಟ್ಯಾಚ್ಯೂನೆಲ್ಲ ನಾವು ಸ್ವಲ್ಪ ನೋಡಿಕೊಂಡು ಎಂಜಾಯ್ ಮಾಡಿ ಹೊರಗಡೆ ಬರ್ತಿರ್ಬೇಕಾದ್ರೆ ಈ ದೀಪಗಳನ್ನೆಲ್ಲ ಹಚ್ಚಿಟ್ಟಿದ್ರು. ಏನಕ್ಕೆ ಹಚ್ಚಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ತುಂಬ ಪೀಸ್ಫುಲ್ಲಾಗಿ ಅನಿಸ್ತಾ ಇತ್ತು. ಆಮೇಲೆ ಈ ಗಂಟೆ ಕೂಡ ಅಲ್ಲೇ ಇತ್ತು. ಇದ್ರ ಬಗ್ಗೆನೂ ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಇಟ್ ವಾಸ್ ನೈಸ್, ಇಟ್ ವಾಸ್ ಅ ಗುಡ್ ವೈಬ್. ಅದಾದಮೇಲೆ ಹೊರಗಡೆ ಬಂದ ತಕ್ಷಣ ಅಲ್ಲಿ ಚಿಕ್ಕ ಪುಟ್ಟು ಶಾಪ್ಗಳೆಲ್ಲ ಇತ್ತು. ಸೊ ನಾನು ಏನಾದರೂ ಶಾಪ್ ಮಾಡೋಣ ಅಂತ ಅಲ್ಲಿ ಹೋದೆ. ಇದನ್ನ ನೋಡಿದೆ, ತುಂಬ ಖುಷಿ ಆಯಿತು. ಹಂಗೆ ಆಟ ಆಡಿಕೊಂಡು ಟೈಮ್ ವೇಸ್ಟ್ ಮಾಡಿದೆ. ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಸೊ ಹೊರಟಿದ್ದೇನೆ ನಮ್ಮ ಸ್ಟೇಗೆ, ಬಿಕಾಸ್ ನಮ್ಮ ಸ್ಟೇ ಚೆಕ್-ಇನ್ ಇದ್ದಿದ್ದು 12:30 ಹಾಗೆ. ಸೊ ಅಲ್ಲಿಗೆ ಹೋಗಬೇಕಾಗಿತ್ತು. ಹಾಗೆ ಹೊರಟ್ವಿ. ಎಷ್ಟು ಮಾತಾಡ್ಕೊಂಡು ಹೋಗಿದ್ದೀವಿ ಅಂದರೆ ಆಲ್ಮೋಸ್ಟ್ ಒಂದು 18 ಕಿಲೋಮೀಟರ್ಸ್ ಮುಂದೆ ಹೋಗ್ಬಿಟ್ಟಿದ್ವಿ. ಅದಾದಮೇಲೆ ಅಲ್ಲಿ ಯಾರೋ ಹೇಳಿದ್ರು ಯು ಹ್ಯಾವ್ ಟು ಗೋ ಬ್ಯಾಕ್ ಅಂತ. ಆಮೇಲೆ ಮತ್ತೆ ಅಲ್ಲಿಂದ ಹಿಂದೆ ಬಂದು ಡೈವರ್ಷನ್ ತಗೊಂಡು ಈ ರೋಡಲ್ಲಿ ನಾವು ನಮ್ಮ ಸ್ಟೇಗೆ ಹೋದ್ವಿ. ಇದೇ ಥರ ಒನ್ ವೇ ಇತ್ತು. ನಮ್ಮ ಸ್ಟೇ ರೀಚ್ ಆಗೋ ತನಕನೂ ಇದೇ ಥರ ರೋಡು. ನಾನಂತೂ ನಿಂತ್ಕೊಂಡು ಸ್ವಲ್ಪ ಗಾಳಿ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು ಅಂದ್ಬಿಟ್ಟು ಹಾಗೆ ಎಂಜಾಯ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ನಮ್ಮ ಸ್ಟೇ ಹೆಸರು ಬಂದುಬಿಟ್ಟು 3 Hills ಅಂತ. ಸೊ ಇದು ನಮ್ಮ ಸ್ಟೇ. ಸೊ ನಾವು ಎಂಟ್ರ್ ಆದ್ವಿ. ಇದು ಎಂಟ್ರೆನ್ಸು. ಸೊ ಇದು ಒಂದು 3 ಪ್ಲೇಸಸಲ್ಲಿದೆ ಮೋಸ್ಟ್ಲಿ. ಒಂದು ಚಿಕ್ಕಮಗಳೂರು, ಇನ್ನೊಂದು ಯಾವುದೋ ಪ್ಲೇಸಸಲ್ಲಿದೆ. ಅದಾದಮೇಲೆ ಇದು ನಮ್ಮ ರಿಸೆಪ್ಷನ್ನು. ನನ್ನ ಫ್ರೆಂಡ್ಸ್ ಅಲ್ಲೇ ಹೋಗಿ ಚೆಕ್-ಇನ್ ಬಗ್ಗೆ ಮಾತಾಡ್ಕೊಳ್ತಾ ಇದ್ದರೆ ನಾನು ಅಲ್ಲಿ ನನ್ನ ಫೇವ್ರೆಟ್ ಪ್ರಾಣಿಗಳು ನಾಯಿಗಳಿದ್ವು. ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಆಟ ಆಡಿಕೊಂಡು ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತಗೊಂಡು ಇದು ನನ್ನ ಸ್ಟೇಯಲ್ಲಿರೋ ಪೂಲು. ಸೊ ವ್ಯೂ ತುಂಬ ಚೆನ್ನಾಗಿದೆ. ತುಂಬ ಗ್ರೀನ್ರಿ ಆಗಿ, ಸಿಗ್ನಲ್ ಇಲ್ಲ, ಏನೂ ಇಲ್ಲ. ಸೊ ಅಲ್ಲೇ ಚಿಕ್ಕ ಚಿಕ್ಕ ಪಾಂಡ್ಸ್ ಎಲ್ಲ ಇತ್ತು. ಅದನ್ನು ನೋಡಿಕೊಂಡು ಹಾಗೆ ಹಸುಗಳೆಲ್ಲ ಇತ್ತು ಸುತ್ತಮುತ್ತ. ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ನಾನು ಎಂಟ್ರಿ ಆದ ತಕ್ಷಣ, ಸೊ ಇದು ನೀವು ನೋಡ್ತಾ ಇರ್ಬೋದು, ಅಲ್ಲಿ ಹಟ್ಸ್ ಕೂಡ ಇದೆ. ಅಂದರೆ ವುಡನ್ ಹಟ್ಟು ಇದೆ ಮತ್ತು ಟೆಂಟ್ ಕೂಡ ಇದೆ. ಸೊ ನಾನು ವುಡನ್ ಹಟ್ಸ್ನ ಬುಕ್ ಮಾಡಿದ್ದೆ, ಬಟ್ ಟೆಂಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ನಮ್ಮ ಫ್ರೆಂಡ್ಸ್ ಬಂದರು ನನ್ನ ಮಾತಾಡ್ಸೋಕ್ಕೆ. ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹಾಗೆ ಟೆಂಟು ಇದೆಲ್ಲ ನೋಡಿಕೊಂಡು ಆಮೇಲೆ ಪೂಲಲ್ಲಿ ಸ್ವಲ್ಪ ಹೊತ್ತು ಆಟೋಣ ಅಂತ ಡಿಸೈಡ್ ಮಾಡಿ ಅಲ್ಲಿ ಹೋದೆ. ಸೊ ಪೂಲ್ ಚೆನ್ನಾಗಿತ್ತು. ಇವೊಂದು ನಂಗೆ ಸ್ವಿಮ್ಮಿಂಗ್ ಬರಲಿಲ್ಲ ಅಂದರೂ ಸ್ವಲ್ಪ ಹೊತ್ತು ಆಟ ಆಡಿಕೊಂಡೆ. ಅಷ್ಟರೊಳಗೆ ಈವ್ನಿಂಗ್ ಆಗಿಬಿಟ್ಟಿತ್ತು ಇದ್ರು. ಆಮೇಲೆ ನಮ್ಮ ಫಾರಿನ್ ಅಂಕಲ್ಸ್ ಎಲ್ಲ ಪಾರ್ಟಿ ಮಾಡ್ತಾಯಿದ್ರು. ಸೊ ಅವ್ರ ಹತ್ರ ಸ್ವಲ್ಪ ಮಾತಾಡಿ ಹಾಗೆ ನಿದ್ದೆ ಮಾಡಿದೆ. ಇದು ನೆಕ್ಸ್ಟ್ ಡೇ. ಸೊ ಅಲ್ಲೇ ಒಂದು ಪ್ರೈವೇಟ್ ಜರಿ ಇತ್ತು. ಹಾಗೆ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಚೆನ್ನಾಗಿ ಅನಿಸ್ತಾ ಇತ್ತು. ಅದಾದಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಷ್ಟರಲ್ಲಿ ನಮ್ಮ ಚೆಕ್ಔಟ್ ಟೈಮ್ ಆಗಿಬಿಟ್ಟಿತ್ತು. ನಾನು ಹಂಗೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಆ ಕಾರ್ ಬರ್ತಾ ಇದೆಯಲ್ಲ, ಸೊ ಅದು ನಮ್ಮ ಪಾರ್ಕಿಂಗು ಸ್ಟೇದು, ಅಲ್ಲಿಂದ ಬರೋ ವೇ ಇದು. ಸೊ ತುಂಬ ಚೆನ್ನಾಗಿ ಅನಿಸ್ತು ಅಂದ್ಬಿಟ್ಟು ಅದ್ರದ್ದು ವೀಡಿಯೋ ಮಾಡಿದೆ. ಅಲ್ಲಿಂದ ಹೊರಟ ತಕ್ಷಣ ನಾವು ಈ ಕೆಫೆಗೆ ಹೋದ್ವಿ. ಕೆಫೆಗೆ ಹೋಗ್ಬಿಟ್ಟು ಸ್ವಲ್ಪ ಕಾಫಿ ಎಲ್ಲ ಕುಡಿದು ಅಲ್ಲೇ ಕೂತ್ಕೊಂಡಿದ್ವಿ. ಅದಾದಮೇಲೆ ನಾವು ಹೋಗಿದ್ದು ನಿಸರ್ಗಧಾಮಕ್ಕೆ. ಸೊ ಅಲ್ಲಿ ಏನೂ ಇಲ್ಲ. ಸೊ ನೀವು ತುಂಬ ದೂರ ತನಕ ವಾಕ್ ಮಾಡ್ಕೊಂಡು ಹೋಗ್ಬೋದು. ಕೊಡವ ಕಲ್ಚರು, ಅದ್ರ ಬಗ್ಗೆ ಸ್ಟ್ಯಾಚ್ಯೂಸ್ ಎಲ್ಲ ಇದೆ, ಅದನ್ನೆಲ್ಲ ನಾವು ನೋಡ್ಬೋದು. ಅದಾದಮೇಲೆ ನಾನು ಅಲ್ಲೇ ಊಟ ಮುಗಿಸ್ಕೊಂಡು ಈ ಬರ್ಡ್ಸ್ ಇರೋ ಒಂದು ಪ್ಲೇಸ್ಗೆ ಹೋದೆ, ಬಟ್ ಇದು ಏನು ಅಂತ ನನಗೆ ರೀಕಾಲ್ ಆಗ್ತಾ ಇಲ್ಲ. ಸೊ ಅದಾದಮೇಲೆ ಡೈರೆಕ್ಟ್ ಮನೆಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಹೊರಟ್ವಿ ಅಲ್ಲಿಂದ. ಎಲ್ಲೂ ನಿಲ್ಸೋದು ಬೇಡ, ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ಹೋಗೋದು ಬೇಡ, ಬಿಕಾಸ್ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಹೋಗ್ತಾ ಇರಬೇಕಾದ್ರೆ ನಾವು ನೆಕ್ಸ್ಟ್ ನೋಡಿದ್ದೇನೆ ಈ ರೋಡ್ ಸೈಡು ಈ ಗೇಮ್ಸ್ ಇತ್ತು. ಬಟ್ ದೆನ್ ಇದಿನ್ನೂ ಓಪನ್ ಆಗಿಲ್ಲ, ಇದನ್ನು ಕನ್ಸ್ಟ್ರಕ್ಷನ್ ಮಾಡಿ ಆಗಿತ್ತು. ಓಪನಿಂಗ್ ಇನ್ನೂ ಸ್ವಲ್ಪ 1-2-3 ಮಂತ್ಸ್ ಹಂಗೆ ಬೇಕು ಅಂದರು. ಬಟ್ ಸ್ಟಿಲ್ ನಾವು ನಮ್ಗೆ ಇಷ್ಟ ಇದೆ, ಟ್ರೈ ಮಾಡ್ತೀವಿ ಅಂದಿದ್ದಕ್ಕೆ ಓಕೆ ಅಂದರು. ಸೊ ಅದನ್ನು ಟ್ರೈ ಮಾಡಿಬಿಟ್ವಿ. ಗೊತ್ತಿರಲಿಲ್ಲ ನಾವೇ ಟ್ರಯಲ್ ಪೀಸ್ ಅಂತ, ಬಟ್ ಸ್ಟಿಲ್ ಅದನ್ನು ಟ್ರೈ ಮಾಡಿದ್ವಿ. ಒಳ್ಳೆ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿತ್ತು. ಹಾಗೆ ಈ ಆಟ ಮುಗಿಸ್ಕೊಂಡು ಊಟ ಮಾಡಿ ಅಲ್ಲಿಂದ ನಾವು ಬ್ಯಾಂಗ್ಳೂರ್ ಕಡೆಗೆ ಹೊರಟ್ವಿ. ಸ್ವಲ್ಪ ಹೊತ್ತು ಮಳೆ ಬಂದಂಗಿತ್ತು, ಅಂದರೆ ಹನಿ ಆಡ್ತಾ ಇತ್ತು. ಅದಾದಮೇಲೆ ಹಾಗೆ ಮೂವ್ ಆನ್ ಆಗ್ತಾ ಸಂಜೆ ಆಯಿತು. ಅಷ್ಟರೊಳಗೆ ಸ್ವಲ್ಪ ಬಿಸಿಲು ಬಂತು. ಹಾಗೆ ಎಲ್ಲ ಥರದ ವೆದರ್ನೂ ಎಂಜಾಯ್ ಮಾಡಿ
ಫೈನಲಿ ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ಸೊ ಬೆಂಗಳೂರು ಬರೋದಕ್ಕೆ ಒಂದು 8-9 ಗಂಟೆ ಆಗಿತ್ತು. ಇಟ್ ವಾಸ್ ಅ ನೈಸ್ ಟ್ರಿಪ್. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಾ ಎಲ್ರಿಗೂ ಥ್ಯಾಂಕ್ ಯು. ಓಕೆ ಬಾಯ್.